ಭಾರತದಲ್ಲಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಸಮಸ್ಯೆ ವ್ಯಾಪಕವಾಗಿ ಹೆಚ್ಚುತ್ತಿದೆ. ಒಂದು ರೀತಿಯ ಮಧುಮೇಹ ಗರ್ಭಿಣಿಯರ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ. ಗರ್ಭಾವಸ್ಥೆಯಲ್ಲಿ ಪ್ರಾರಂಭವಾಗುವ ಸಕ್ಕರೆ ಕಾಯಿಲೆಯನ್ನು ಜೆಸ್ಟೇಷನ್ ಡಯಾಬಿಟಿಸ್ ಮೆಲಿಟಸ್ ಅಥವಾ ಬಿಡಿಎಂ ಎಂದು ಕರೆಯಲಾಗುತ್ತದೆ. 10ರಲ್ಲಿ ಒಬ್ಬ ಗರ್ಭಿಣಿ ಗರ್ಭಾವಸ್ಥೆಯ ಮಧುಮೇಹದಿಂದ ಬಳಲುತ್ತಿದ್ದರೂ ಅನೇಕ ಜನರಿಗೆ ಇದು ತಾಯಿ ಮತ್ತು ಮಗುವಿನ ಮೇಲೆ ಉಂಟುಮಾಡುವ ತೀವ್ರ ಅಪಾಯಗಳ ಬಗ್ಗೆ ತಿಳಿದಿಲ್ಲ. ಬೊಜ್ಜು, ವೃದ್ಧಾಪ್ಯ, ಹಿಂದೆ ದೊಡ್ಡ ಮಗುವಿಗೆ ಜನ್ಮ ನೀಡಿದವರು ಅಥವಾ ಕುಟುಂಬದಲ್ಲಿ ಇತರರಿಗೆ ಮಧುಮೇಹ ಹೊಂದಿರುವ ಮಹಿಳೆಯರು ಹೆಚ್ಚು ಅಪಾಯ ಹೊಂದಿರುತ್ತಾರೆ. ಆದರೆ ಜಿಡಿಎಂ ಪತ್ತೆಯಾದ ಅನೇಕ ಮಹಿಳೆಯರಿಗೆ ಯಾವುದೇ ಸುಲಭವಾಗಿ ಗೋಚರಿಸುವ ಅಪಾಯಕಾರಿ ಲಕ್ಷಣಗಳಿಲ್ಲ. ಸಕ್ಕರೆ ಕಾಯಿಲೆ ಗರ್ಭಿಣಿ ಹೆಂಗಸರಲ್ಲಿ ಬರೋದ್ರಿಂದ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಗು ಮತ್ತು ತಾಯಿ ಇಬ್ಬರಿಗೂ ಕೂಡ ತೊಂದರೆಗಳಾಗುತ್ತೆ. ಇವಾಗ ನಾವು ತಾಯಿನ ತೊಗೊಂಡ್ವಿ ಅಂತ ಹೇಳಿದ್ರೆ ಪದೇ ಪದೇ ಅಬೋಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಾದಮೇಲೆ ಅವರು ಅದ್ರ ಬಗ್ಗೆ ನಾಲೆಡ್ಜ್ ಕೂಡ ಇರೋದಿಲ್ಲ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿಸೇರಿಯನ್ ಸೆಕ್ಷನ್ ಜಾಸ್ತಿ ಚಾನ್ಸಸ್ ಇರುತ್ತೆ. ನಾರ್ಮಲ್ ಎಲ್ಲರಿಗೂ ಕೂಡ ನಾರ್ಮಲ್ ಆಗಬೇಕು ಅನ್ನೋ ಇದಿರುತ್ತೆ. ಗರ್ಭಾವಸ್ಥೆಯ ಮಧುಮೇಹದ ರೋಗ ನಿರ್ಣಯ ಮತ್ತು ನಿರ್ವಹಣೆಯಲ್ಲಿ ನರ್ಸ್ಗಳು ಮತ್ತು ಶುಶ್ರೂಷಿಯರಾಗಿ ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ. ಗರ್ಭಿಣಿ ಹೆಂಗಸರಿಗೆ ಸಕ್ಕರೆ ಕಾಯಿಲೆ ಅಂತ ಅಂದ್ರೇ ಭಯ ಆಗುತ್ತೆ. ಮಾಮೂಲಿಯವರಿಗೇ ಸಕ್ಕರೆ ಕಾಯಿಲೆ ಅಂದರೆ ಭಯ. ಅದರಲ್ಲಿ ಗರ್ಭಿಣಿಯರಿಗೆ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಮನೆಯವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದಿರುತ್ತೆ. ಅದಾದಮೇಲೆ ಮಗುಗೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ನಮಗೇನಾದರೂ ತೊಂದರೆ ಆಗುತ್ತಾ, ಇದನ್ನು ಹೆಂಗೆ ನಾವು ನಿಭಾಯಿಸೋದು, ಯಾವ ರೀತಿ ನಾವು ಅನುಭವಿಸೋದು, ಅದೇ ರೀತಿ ಭಯ ಇರುತ್ತೆ ಅವರಿಗೆ. ಗರ್ಭಾವಸ್ಥೆಯಲ್ಲಿ ಜಿಡಿಎಂ ಪರೀಕ್ಷೆಯ ಮಹತ್ವದ ಬಗ್ಗೆ ಮಹಿಳೆಯರಿಗೆ ತಿಳಿಸಲು ನೀವು ಮುಂದಾಗಬೇಕು ಮತ್ತು ಜಿಡಿಎಂ ರೋಗದಿಂದ ಗುರುತಿಸಲ್ಪಟ್ಟ ಮಹಿಳೆಯರಿಗೆ ಸಮಯೋಚಿತ ಬೆಂಬಲವನ್ನು ನೀಡಬೇಕು. ಡಯಾಬಿಟಿಕ್ ಚೆಕ್ ಮಾಡೋ ಪೇಷಂಟ್ ಬರ್ತಾಗ ಫಸ್ಟ್ ವಿಸಿಟಲ್ಲೇ ಒಂದು ಟೆಸ್ಟ್ ಮಾಡಬೇಕಾಗುತ್ತೆ. ನಾವು ಡಯಾಬಿಟಿಕ್ ಇದೆಯಾ ಇಲ್ವಾ ಅಂತ ಈಗಿನ ಪ್ರಕಾರ. ಸೊ ಅವರಿಗೆ ಕೌನ್ಸ್ಲಿಂಗ್ ಮಾಡಬೇಕು. ಈ ಥರ ಇದೆ, ಡಯಾಬಿಟಿಕ್ ಜಾಸ್ತಿ ಆದರೆ ನಿನಗೂ ತೊಂದರೆ ಆಗುತ್ತೆ ಮತ್ತು ಬೇಬಿಗೂ ತೊಂದರೆ ಆಗುತ್ತೆ, ಇರ್ಬೋದು ಇಲ್ಲದೇ ಇರ್ಬೋದು, ಆದರೆ ಈ ಪರೀಕ್ಷೆಯನ್ನು ಖಂಡಿತವಾಗ್ಲೂ ನೀನು ಮಾಡಿಸ್ಕೋಬೇಕಾಗುತ್ತೆ ಅಂತ ಅವರಿಗೆ ಕೌನ್ಸ್ಲಿಂಗ್ ಮಾಡಿ ಅನಂತರ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು ಮೇಡಮ್. ಭಾರತದಲ್ಲಿ ಎಲ್ಲ ಗರ್ಭಿಣಿಯರನ್ನು ನಿತ್ಯದ ಪ್ರಸವಪೂರ್ವ ಆರೈಕೆಯ ಭಾಗವಾಗಿ ಜಿಡಿಎಂಗಾಗಿ ಪರೀಕ್ಷಿಸಬೇಕು. ಮೊದಲ ಪರೀಕ್ಷೆಯನ್ನು ಗರ್ಭಧಾರಣೆಯ ಆರಂಭದಲ್ಲಿ, ಅಂದರೆ ಮೊದಲ ಪ್ರಸವಪೂರ್ವ ಆರೈಕೆ ಭೇಟಿಯಲ್ಲಿ ನಡೆಸಬೇಕು. ಎರಡನೆಯದನ್ನು 24ರಿಂದ 28 ವಾರಗಳಲ್ಲಿ ನಡೆಸಬೇಕು. ಹೇಗೆ ಅಂತ ಹೇಳಿದ್ರೆ ಎಲ್ಲ ಗರ್ಭಿಣಿ ಹೆಂಗಸರು ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಫಸ್ಟ್ ವಿಸಿಟಲ್ಲೇ ಇದು ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಟೆಸ್ಟಲ್ಲಿ ಏನಂತ ಹೇಳಿದ್ರೆ 75 ಗ್ರಾಮು ಗ್ಲುಕೋಸ್ ಪೌಡ್ರಿಗೆ 300 ml ವಾಟರ್ ಹಾಕ್ಕೊಂಡ್ಬಿಟ್ಟು ಕುಡಿಯೋದಕ್ಕೆ ಹೇಳ್ತೀವಿ. ಮಹಿಳೆಯರು ಈ ಪರೀಕ್ಷೆಗೆ ಉಪವಾಸ ಮಾಡಬೇಕಾಗಿಲ್ಲ. ಅವರು ಕೊನೆಯದಾಗಿ ಎಷ್ಟು ಹೊತ್ತಿಗೆ ಊಟ ಮಾಡಿದ್ದರೂ ಇದನ್ನು ಮಾಡಬಹುದು. ವಾಕರಿಕೆ ಅಪಾಯವನ್ನು ಕಡಿಮೆ ಮಾಡಲು 5ರಿಂದ 10 ನಿಮಿಷಗಳಲ್ಲಿ ಸಕ್ಕರೆ ನೀರನ್ನು ನಿಧಾನವಾಗಿ ಕುಡಿಯಲು ಹೇಳಿ. ಗ್ಲೂಕೋಸ್ ಕುಡಿದ 30 ನಿಮಿಷಗಳಲ್ಲಿ ಮಹಿಳೆ ವಾಂತಿ ಮಾಡಿದರೆ ಮರುದಿನ ಪರೀಕ್ಷೆಯನ್ನು ಪುನರಾವರ್ತಿಸಬೇಕು. ಅದಾದಮೇಲೆ ಕುಡ್ದಾದ್ಮೇಲೆ ಆಫ್ಟರ್ 2 hours ಆದಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆ ರೀಡಿಂಗ್ಸ್ನ ತೊಗೊಂಡ್ಬಿಟ್ಟು ಇದು ಸಕ್ಕರೆ ಕಾಯಿಲೆ ಇದೆ ಇಲ್ವಾ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಮಹಿಳೆಯ ಪರೀಕ್ಷಾ ಫಲಿತಾಂಶವು ಪ್ರತಿ ಡೆಸಿಲೀಟರ್ಗೆ 140 ಮಿಲಿಗ್ರಾಂ ಅಥವಾ ಹೆಚ್ಚು ಇದ್ದರೆ ಅವರು ಗರ್ಭಾವಸ್ಥೆಯ ಮಧುಮೇಹವನ್ನು ಹೊಂದಿದ್ದಾರೆ ಎಂದರ್ಥ. ಮಹಿಳೆಯ ಮೊದಲ ಪರೀಕ್ಷೆ ನೆಗೆಟಿವ್ ಇದ್ದರೆ ಗರ್ಭಧಾರಣೆಯ 24ರಿಂದ 28 ವಾರಗಳ ನಡುವೆ ಅವಳನ್ನು ಮತ್ತೆ ಪರೀಕ್ಷಿಸಬೇಕು. ಜೆಡಿಎಂ ಹೊಂದಿರುವ ಮಹಿಳೆಯರಿಗೆ ಮೊದಲು 2 ವಾರ ಆಹಾರ ಬದಲಾವಣೆ ಮತ್ತು ನಿಯತ ದೈಹಿಕ ವ್ಯಾಯಾಮವನ್ನು ಅನುಸರಿಸಲು ಹೇಳಬೇಕು. ಜೆಡಿಎಂ ಹೊಂದಿರುವ ಅನೇಕ ಮಹಿಳೆಯರಿಗೆ ಅವರ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಲು ಈ ಬದಲಾವಣೆಗಳು ಸಾಕಾಗುತ್ತವೆ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಆಗಾಗ ಪರೀಕ್ಷಿಸಲು ಜೆಡಿಎಂ ರೋಗನಿರ್ಣಯ ಮಾಡಿದ ಮಹಿಳೆಯನ್ನು ಎಎನ್ಎಂ ಅಥವಾ ಆಶಾ ಕಾರ್ಯಕರ್ತೆಗೆ ನೀವು ಸೂಚಿಸಬೇಕು. ಗರ್ಭಾವಸ್ಥೆಯ ಮಧುಮೇಹ ಇರುವವರಿಗೆ ಸಮತೋಲಿತ ಆಹಾರ ಸೇವನೆ ಬಹಳ ಮುಖ್ಯ. ಆರೋಗ್ಯಕರ ಆಹಾರವನ್ನು ಸಣ್ಣ ಪ್ರಮಾಣದಲ್ಲಿ ತಿನ್ನಲು ಮಹಿಳೆಯರಿಗೆ ಸೂಚಿಸಬೇಕು. ಪ್ರತಿದಿನ 3 ಸಣ್ಣ ಊಟ ಮತ್ತು 3 ತಿಂಡಿಗಳನ್ನಾಗಿ ವಿಭಜಿಸಬಹುದು. ಎಕ್ಸಸೈಸ್ ಏನು ಅಂತ ಹೇಳಿದ್ರೆ ಯೋಗ, ಧ್ಯಾನ, ವ್ಯಾಯಾಮ ಅಂತ ಹೇಳ್ತೀವಿ. ಮಾರ್ನಿಂಗ್ ಟೈಮಲ್ಲಿ ಜಾಸ್ತಿ ಒಂದು 30 ಮಿನಿಟ್ಸ್ ಅಷ್ಟು ವಾಕ್ ಮಾಡಬೇಕು.
ಈವ್ನಿಂಗು ಕೂಡ ಒಂದು 30 ಮಿನಿಟ್ಸ್ ಅಷ್ಟು ವಾಕ್ ಮಾಡಬೇಕು, ಒಂದು ಶೆಡ್ಯೂಲ್ ಹಾಕ್ಕೊಂಡು. ಆ ರೀತಿ ಎಕ್ಸಸೈಸ್ ಮಾಡಿದ್ರೆ ವೆಯ್ಟ್ ಕಡಿಮೆ ಆಗುತ್ತೆ. ವೆಯ್ಟ್ ಕಡಿಮೆ ಮಾಡೋದ್ರಿಂದ ಆ ರೀತಿ ಸಕ್ಕರೆ ಕಾಯಿಲೆ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅನೇಕ ಮಹಿಳೆಯರು ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡಲು ಕಷ್ಟಪಡುತ್ತಾರೆ ಮತ್ತು ಅವರಿಗೆ ನಿಮ್ಮ ಬೆಂಬಲ ಬೇಕಾಗುತ್ತದೆ. ಅವರು ಮಾಡಬಹುದಾದ ಸಣ್ಣ ಬದಲಾವಣೆಯ ಬಗ್ಗೆ ನೀವು ತಿಳಿಸಬಹುದು. ಉದಾಹರಣೆಗೆ, ಪ್ರತಿದಿನ ಊಟದ ನಂತರ 15 ನಿಮಿಷಗಳ ಕಾಲ ನಡೆಯುವುದು ಅಥವಾ ಊಟದಲ್ಲಿ ಅರ್ಧದಷ್ಟು ತರಕಾರಿಗಳನ್ನು ಒದಗಿಸುವುದಾಗಿರಬಹುದು. ಸಣ್ಣ ಸಣ್ಣ ಬದಲಾವಣೆಗಳು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಹಿಳೆಯರು ಈ ಗುರಿಯನ್ನು ತಲುಪಲು ವಿಫಲವಾದರೆ ಅವರನ್ನು ತಪ್ಪಿತಸ್ಥರಂತೆ ಕಾಣಬೇಡಿ. ಮತ್ತೆ ಪ್ರಯತ್ನಿಸಲು ಅವರಿಗೆ ಪ್ರೋತ್ಸಾಹ ನೀಡಿ. ಊಟ ಮತ್ತು ಚಟುವಟಿಕೆಯಲ್ಲಿ ಬದಲಾವಣೆಯನ್ನು ಪ್ರಾರಂಭಿಸಿದ 2 ವಾರದ ನಂತರ ಮಹಿಳೆಯರು ಪೋಸ್ಟ್ ಪ್ರಾಂಡಿಯಲ್ ರಕ್ತದಲ್ಲಿನ ಸಕ್ಕರೆ ಅಂಶ ಪರೀಕ್ಷೆಗೆ ಬರಬೇಕು. ಅವರ ಪರೀಕ್ಷಾ ಫಲಿತಾಂಶವು ಪ್ರತಿ ಡೆಸಿಲೀಟರ್ಗೆ 220 ಮಿಲಿಗ್ರಾಂ ಅಥವಾ ಹೆಚ್ಚು ಇದ್ದರೆ ಅವರನ್ನು ವೈದ್ಯಕೀಯ ನಿರ್ವಹಣೆಗಾಗಿ ವೈದ್ಯಕೀಯ ಅಧಿಕಾರಿಗೆ ತಿಳಿಸಿ. ಸಕ್ಕರೆ ಮಟ್ಟವು ಡೆಸಿಲೀಟರ್ಗೆ 120 ಮಿಲಿಗ್ರಾಂಗಿಂತ ಕಡಿಮೆ ಇದ್ದರೆ ಗರ್ಭಿಣಿ ಆಹಾರ ಸಲಹೆ ಮತ್ತು ದೈಹಿಕ ಚಟುವಟಿಕೆಯನ್ನು ಮುಂದುವರಿಸಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ನಿಯಂತ್ರಣ ಹೊಂದಿರುವ ಮಹಿಳೆಯರನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪ್ರೋಟೋಕಾಲ್ ಪ್ರಕಾರ ನಿರ್ವಹಿಸಬಹುದು. ಅವರು ತಿಂಗಳಿಗೆ ಕನಿಷ್ಠ 1 ಪ್ರಸವ ಪೂರ್ವ ಆರೈಕೆ ಭೇಟಿ ನೀಡಬೇಕು. ಮಹಿಳೆಗೆ ವೈದ್ಯಕೀಯ ನಿರ್ವಹಣೆ ಅಗತ್ಯವಿದ್ದರೆ ವೈದ್ಯರು ಇನ್ಸುಲಿನ್ ಅಥವಾ ಮೆಟಾಫಾರ್ಮಿನ್ ಅನ್ನು ಸೂಚಿಸುತ್ತಾರೆ. ಇನ್ಸುಲಿನ್ ಶಿಫಾರಸು ಪಡೆದ ಮಹಿಳೆಯರು ತಮಗೆ ಇಂಜೆಕ್ಷನ್ ಕೊಟ್ಟುಕೊಳ್ಳುವ ಬಗ್ಗೆ ಆತಂಕ ವ್ಯಕ್ತಪಡಿಸಬಹುದು. ಅದನ್ನು ಸುರಕ್ಷಿತವಾಗಿ ಹೇಗೆ ನಿರ್ವಹಿಸಬೇಕೆಂದು ನೀವು ಅವರಿಗೆ ತೋರಿಸಬೇಕಾಗುತ್ತದೆ. ಇನ್ಸುಲಿನ್ ಅನ್ನು ಹೇಗೆ ಸಂಗ್ರಹಿಸಿಡಬೇಕು ಮತ್ತು ಸೂಜಿಗಳನ್ನು ವಿಲೇವಾರಿ ಮಾಡುವುದು ಹೇಗೆ ಎಂದು ಮಹಿಳೆಯರಿಗೆ ತಿಳಿಸಿಕೊಡಿ. ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ಳುವ ಮಹಿಳೆಯರು ಮನೆಯಲ್ಲಿ ನಿಯತವಾಗಿ ರಕ್ತದ ಗ್ಲೂಕೋಸ್ ಪರೀಕ್ಷೆ ಮಾಡಿ ಬರೆದು ಇಟ್ಟುಕೊಳ್ಳಬೇಕು. ಇದನ್ನು ಎಷ್ಟು ಬಾರಿ ಮಾಡಬೇಕೆಂದು ವೈದ್ಯರು ಸಲಹೆ ನೀಡುತ್ತಾರೆ. ಕೆಲವು ಮಹಿಳೆಯರಿಗೆ ಟ್ಯಾಬ್ಲೆಟ್ ಮೆಟ್ಫಾರ್ಮಿನ್ ಅನ್ನು ಸೂಚಿಸಲಾಗುತ್ತದೆ. ಮೆಟ್ಫಾರ್ಮಿನ್ ಮಾತ್ರೆಯ ಸಾಮಾನ್ಯ ಅಡ್ಡ ಪರಿಣಾಮಗಳೆಂದರೆ ಅತಿಸಾರ, ವಾಕರಿಕೆ, ಹೊಟ್ಟೆನೋವು, ಎದೆಯುರಿ, ಗ್ಯಾಸ್ ಮತ್ತು ಲ್ಯಾಕ್ಟಿಕ್ ಆಸಿಡೋಸಿಸ್. ಸಾಮಾನ್ಯವಾಗಿ ಈ ಅಡ್ಡ ಪರಿಣಾಮಗಳು ತಾತ್ಕಾಲಿಕವಾಗಿರುತ್ತವೆ ಎಂದು ನೀವು ಮಹಿಳೆಯರಿಗೆ ಭರವಸೆ ನೀಡಬೇಕು. ಜಿಡಿಎಂ ಹೊಂದಿರುವ ಮಹಿಳೆಯರು ಹೈಪೋಗ್ಲೈಸೀಮಿಯಾ ರಕ್ತದಲ್ಲಿ ಕಡಿಮೆ ಸಕ್ಕರೆ ಅಂಶ ಅನುಭವಿಸಬಹುದು. ಮಹಿಳೆಯರು ಗ್ಲೂಕೋಸ್ ಪೌಡರ್ ಅಥವಾ ಮಾತ್ರೆಗಳನ್ನು ಅಥವಾ ಸಿಹಿ ಆಹಾರ ಅಥವಾ ಪಾನೀಯವನ್ನು ಯಾವಾಗಲೂ ಹತ್ತಿರ ಇಟ್ಟುಕೊಳ್ಳಬೇಕು. ಜಿಡಿಎಂಗೆ ಚಿಕಿತ್ಸೆಯ ಪ್ರೋಗ್ರಾಂ ಅನ್ನು ಅನುಸರಿಸುವುದು ಸವಾಲಿನ ಸಂಗತಿಯಾಗಿದೆ. ಸುಸ್ಥಿರವಾದ ಜೀವನ ಶೈಲಿ ಬದಲಾವಣೆಗಳನ್ನು ಮಾಡಲು ಕುಟುಂಬದ ಬೆಂಬಲ ಮುಖ್ಯ. ವೈದ್ಯರನ್ನು ಭೇಟಿ ಮಾಡುವಾಗ ಕುಟುಂಬದ ಸದಸ್ಯ ಅಥವಾ ಸ್ನೇಹಿತರನ್ನು ಕರೆತರಲು ಮಹಿಳೆಯನ್ನು ಪ್ರೋತ್ಸಾಹಿಸಿ. ಜೆಡಿಎಂ ಹೊಂದಿರುವ ಮಹಿಳೆಯರು ಪ್ರತಿ ಪ್ರಸವ ಪೂರ್ವ ಆರೈಕೆ ಭೇಟಿಯಲ್ಲಿ ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರೀಕ್ಷಿಸಿಕೊಳ್ಳಬೇಕು. ಭ್ರೂಣದ ಹೃದಯ ಬಡಿತವನ್ನು ಪ್ರತಿ ಭೇಟಿಯಲ್ಲಿ ಆಸ್ಕಲ್ಟೇಷನ್ ಮೂಲಕ ಪರೀಕ್ಷೆ ಮಾಡಬೇಕು ಮತ್ತು ಭ್ರೂಣದ ಆರೋಗ್ಯ ಮತ್ತು ಬೆಳವಣಿಗೆಯನ್ನು ಪರೀಕ್ಷಿಸಲು ನಿಯತ ಅಲ್ಟ್ರಾಸೌಂಡ್ಗಳನ್ನು ಮಾಡಬೇಕು. ಯಾವುದೇ ಎಚ್ಚರಿಕೆ ಚಿಹ್ನೆಗಳು ಇದ್ದಲ್ಲಿ ನೀವು ಮಹಿಳೆಯನ್ನು ವೈದ್ಯಕೀಯ ಅಧಿಕಾರಿಗೆ ಸಂಪರ್ಕಿಸಲು ಹೇಳಬೇಕು. ರಕ್ತದಲ್ಲಿನ ಸಕ್ಕರೆ ಮಟ್ಟ ಉತ್ತಮ ನಿಯಂತ್ರಣದಲ್ಲಿದ್ದರೆ ಆರೋಗ್ಯ ಕೇಂದ್ರದಲ್ಲಿ ನಾರ್ಮಲ್ ಡೆಲಿವರಿ ಮಾಡಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿ ಇರದಿದ್ದರೆ ಅಥವಾ ಹೆಚ್ಚುವರಿ ಅಪಾಯಕಾರಿ ಅಂಶಗಳನ್ನು ಹೊಂದಿರುವವರು ಟರ್ಷರಿ ಸೆಂಟರ್ನಲ್ಲಿ ಡೆಲಿವರಿ ಮಾಡಬೇಕಾಗುತ್ತದೆ. ಮಗು 4 ಕಿಲೋಗ್ರಾಂಗಳಿಗಿಂತ ದೊಡ್ಡದಾಗಿದೆ ಎಂದು ನಿರೀಕ್ಷಿಸಿದ್ದಲ್ಲಿ 39 ವಾರಗಳಲ್ಲಿ ಸಿಸೇರಿಯನ್ ಹೆರಿಗೆಯನ್ನು ಶಿಫಾರಸು ಮಾಡಲಾಗುತ್ತದೆ. ಹೆರಿಗೆ ಆದ ತಕ್ಷಣ ಸ್ತನ್ಯಪಾನವನ್ನು ಪ್ರಾರಂಭಿಸಲು ಜಿಡಿಎಂ ಹೊಂದಿರುವ ಮಹಿಳೆಯರನ್ನು ಪ್ರೋತ್ಸಾಹಿಸಬೇಕು, ಏಕೆಂದರೆ ಇದು ಮಗು ಹೈಪೋಗ್ಲೈಸೀಮಿಕ್ ಆಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಜಿಡಿಎಂ ಹೊಂದಿರುವ ತಾಯಂದಿರ ಶಿಶುಗಳಿಗೆ ಜನನದ ನಂತರ ಹೈಪೋಗ್ಲೈಸೀಮಿಯಾವನ್ನು ಪರೀಕ್ಷಿಸಬೇಕು. ಹೀಲ್ ಪಂಕ್ಚರ್ ಮೂಲಕ ಕ್ಯಾಪಿಲರಿ ರಕ್ತದ ಗ್ಲೂಕೋಸ್ ಪರೀಕ್ಷೆಯನ್ನು ಮಾಡಬೇಕು. ಹೆರಿಗೆಯ ನಂತರ ತಾಯಿಯ ಗ್ಲೂಕೋಸ್ ಮಟ್ಟವು ಸಾಧಾರಣವಾಗಿ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ. ಜನನದ 6 ವಾರಗಳ ನಂತರ ತಾಯಿಗೆ 75 ಗ್ರಾಂ OGTT ಪರೀಕ್ಷೆ ಮಾಡಬೇಕು
ಮತ್ತು 2 ಗಂಟೆ ನಂತರದ ಪೋಸ್ಟ್ ಪ್ರಾಂಡಿಯಲ್. ಮಹಿಳೆಯ ಫಲಿತಾಂಶಗಳು ಅವಳು ಇನ್ನೂ ದುರ್ಬಲ ಗ್ಲೂಕೋಸ್ ಸಹಿಷ್ಣುತೆಯನ್ನು ಹೊಂದಿದ್ದಾಳೆ ಎಂದು ಸೂಚಿಸಿದರೆ ವೈದ್ಯಕೀಯ ಅಧಿಕಾರಿಯನ್ನು ಭೇಟಿಯಾಗುವಂತೆ ನೀವು ಅವಳಿಗೆ ತಿಳಿಸಬೇಕು. 6 ವಾರಗಳ ಹಂತದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಾಮಾನ್ಯವಾಗಿದ್ದರೆ ಮಹಿಳೆಯರನ್ನು ವಾರ್ಷಿಕ ಮಧುಮೇಹ ತಪಾಸಣೆಗಾಗಿ ಎನ್ಸಿಡಿ ಕಾರ್ಯಕ್ರಮಕ್ಕೆ ಲಿಂಕ್ ಮಾಡಬೇಕು. ಭಾರತವು ಗರ್ಭಾವಸ್ಥೆಯ ಮಧುಮೇಹದೊಂದಿಗೆ ಕಠಿಣ ಹೋರಾಟ ಎದುರಿಸುತ್ತದೆ. ಆದರೆ ಸಮುದಾಯ ಶಿಕ್ಷಣ, ರಾಷ್ಟ್ರೀಯ ಮಟ್ಟದಲ್ಲಿ ಪರೀಕ್ಷೆ ಮತ್ತು ಚಿಕಿತ್ಸೆಯ ಮೂಲಕ ನಾವೆಲ್ಲರೂ ತಾಯಿ ಮತ್ತು ಮಗುವಿನ ಬಾಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಬಹುದು. ಇಂಡಿಯಾದಲ್ಲಿ ಈ ರೀತಿ ಗರ್ಭಿಣಿ ಹೆಂಗಸರಲ್ಲಿ ಸಕ್ಕರೆ ಕಾಯಿಲೆನ ತಡೆಗಟ್ಟಲಿಕ್ಕೆ ನರ್ಸಸ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಸ್ಕ್ರೀನಿಂಗ್ ಮಾಡಬೇಕು. ಗರ್ಭಿಣಿ ಹೆಂಗಸರಲ್ಲಿ ಯಾರಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಸ್ಕ್ರೀನಿಂಗ್ ಮಾಡೋದ್ರಿಂದ ತಡೆಗಟ್ಬೋದು. ಅದಾದಮೇಲೆ ಫಾಲೋ ಅಪ್ ಮಾಡೋದ್ರಿಂದ ಅವರಿಗೆ ಯಾವ ಟೈಮಿಗೆ ಬರಬೇಕು, ಯಾವ ಟೈಮಿಗೆ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಫಾಲೋ ಅಪ್ ಮಾಡೋದ್ರಿಂದ ತಡೆಗಟ್ಬೋದು. ನಮಗೆ ಒಂದೊಂದು ಡೆಲಿವರಿ ಮಾಡುವಾಗ್ಲೂ ಮಗುವನ್ನ ತಾಯಿಗೆ ತೋರಿಸ್ಬೇಕಾದ್ರೆ ತಾಯಿಗೆ ಬರೋ ಸಂತೋಷ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಬಿನ ಮದರ್ನ ನಾವು ಸೇವ್ ಮಾಡ್ತೀವಲ್ಲ, ಅದೇ ನಮ್ಗೆ ತುಂಬ ಸಂತೋಷ.